ಜ್ಯೂಸ್ ಸರಿ ಇದೆಯಾ ಅಥವಾ ಸಕ್ಕರೆ ಏನಾದರೂ ಬೇಕಿತ್ತಾ? ಪರ್ಫೆಕ್ಟ್ ಆಗಿದೆ ಸರ್. ನೀವು ಹೀಗೆ ನಿಮ್ಮ ಹೆಂಡತಿ ಹತ್ರ ಏನು ಕೆಲಸ ಮಾಡಿಸ್ದೆ ನೀವು ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ. ಅವರು ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಅವ್ರು ಖುಷಿಯಾಗಿದ್ರೆ ನೋಡಿ, ಇಡೀ ಮನೆ ಖುಷಿಯಾಗಿರುತ್ತೆ. ಹೌದು ಸರ್. ಮದುವೆ ಆಗಿರೋ ಗಂಡ ಹೇಗಿರ್ಬೇಕು ಅಂತ ಈ ತರ್ಲೆಗೂ ಸ್ವಲ್ಪ ಹೇಳ್ಕೊಡಿ ಸರ್. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಯಾಕೋ ಅವರೇ ನನ್ನ ಬಾಯಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಿರುವಾಗ ನಾನು ಯಾಕೋ ಸುಮ್ಮನಿರ್ಲಿ? ನಾವೇನಿಲ್ಲಿ ಟ್ಯೂಷನ್ಗೆ ಬಂದಿರೋದು? ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋಕ್ತಾನೆ ಬಂದಿರೋದು. ಸರಿಯಾಗಿ ಹೇಳಿದ್ರಿ. ನೀವೆಲ್ಲರೂ ಮಾತಾಡ್ತಾ ಇರಿ, ಒಂದು ನಿಮಿಷ ಬಂದೆ. ವಿಶ್ವ, ತಾತ ಮಾವ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಜಾನು. ಆದರೆ ನೀನು ಆ ಮನೆಯಿಂದ ಹೋದಾಗಿಂದ ತಾತ ತುಂಬ ಡಲ್ಲಾಗಿದ್ದಾರೆ. ಅಂದ್ಹಾಗೆ ನಿನ್ನ ಮಾವನ ಹತ್ರ ಮಾತಾಡಿದ್ಯಾ? ಅವ್ರ ಕೋಪ ಕಮ್ಮಿ ಆಯ್ತಾ? ಅಪ್ಪನ ಕೋಪದ ಬಗ್ಗೆ ನಿನಗೆ ಗೊತ್ತಲ್ಲ ಜಾನು. ಅವ್ರು ಕೂಲಾಗೋವರೆಗೂ ಯಾರ ಹತ್ರನೂ ಮಾತಾಡಲ್ಲ. ಈ ಟೈಮಲ್ಲಿ ಅಮ್ಮ ಇದ್ದಿದ್ರೆ ಅವ್ರನ್ನ ಹೇಗೋ ಮಾತಾಡಿಸಿ ಕೂಲ್ ಮಾಡಿರೋರು. ಆದರೆ ಆ ಕೆಲಸ ನಮ್ಮಿಂದ ತುಂಬ ಕಷ್ಟ. ಈ ಟೈಮ್ನಲ್ಲಿ ಅತ್ತೆ ಇರಬೇಕಾಗಿತ್ತು. ಹೌದು ಜಾನು, ಅವ್ರು ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು. ಆದರೆ ಅವ್ರಿಗೆ ಈ ಖುಷಿನೆಲ್ಲ ಅನುಭವಿಸೋ ಅದೃಷ್ಟ ಇಲ್ಲ ಅನ್ಸುತ್ತೆ. ನೀವು ಮಾತಾಡ್ತಾ ಇರಿ, ನಾನು ಬಂದೆ.